ನನ್ನ ರೈತರ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಅಂತ ನಾನು ಹೇಳಲಿಕ್ಕೆ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ಏನು ಪಾಲಿಸಿ ಆಫ್ ಎಜುಕೇಶನ್ ಇದೆಯಲ್ಲ, ಅದರಲ್ಲಿ ಇಂದಿನ ವ್ಯವಸ್ಥೆ ಇದು. ಪ್ರತಿಯೊಬ್ಬರು ಊರುಗಳಲ್ಲೂ ನಮ್ಮನೇಲಿ ಒಂದು ಶಾಲೆ ಇರಬೇಕು, ನಮ್ಮನೇಲಿ ಒಂದು ಶಾಲೆ ಇರಬೇಕು ಅಂತ ಹೇಳಿ ಶಾಲೆಗಳು ಕಟ್ಟಿಸ್ಬಿಟ್ಟಿದ್ವಿ. 48,000 50,000 ಶಾಲೆಗಳು. ಅಲ್ಲಿ ಇವತ್ತು 20 ಜನ 30 ಜನ ಮಕ್ಕಳಿದ್ದಾರೆ. ಒಂದೇ ಮೆಸ್ಟ್. ಅವನು ಹಿಂದಿನ ಹೇಳ್ಕೊಡ್ಬೇಕು, ಮ್ಯಾಥ್ಸ್ ಹೇಳ್ಕೊಡ್ಬೇಕು, ಇಂಗ್ಲಿಷ್ ಹೇಳ್ಕೊಡ್ಬೇಕು. ನಾವೆಲ್ಲ ಕಲ್ತಿದ್ದು ಹಂಗೇನೆ. ಇವಾಗ ನೀವೇನೋ ನಿಮ್ಮ ಟ್ಯಾಲೆಂಟಲ್ಲಿ ಬಂದಿದ್ದೀರಾ. ಅದೇ ರೀತಿ ಆವ್ರೇಜ್ ಸ್ಟೂಡೆಂಟ್ಸ್ಗೆ ಆ ಸ್ಕಿಲ್ ಕಲ್ತಿರೋಂಥ ಟೀಚರ್ಸೇ ಬೇಕಾದ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಒಂದೊಂದು ಶಾಲೆ ಮಾಡ್ಕೊಂಬಿಟ್ಟು 20 ಜನ 30 ಜನ ಮಕ್ಕಳಿಗೆ 40,000 ಶಾಲೆಗಳಿಗೆ ಎಷ್ಟು ಜನ ಅಂತ ಮಾಸ್ಟರ್ಗಳು ಎಲ್ಲ ಸಬ್ಜೆಕ್ಟ್ ಕೊಡಕ್ಕಾಗತ್ತೆ? ಸಮಸ್ಯೆ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳನ್ನು ಬಂದ್ ಮಾಡಿ ಒಂದು ಹೋಬ್ಳಿಗೆ ಒಂದು ಶಾಲೆ ಕೊಟ್ಟು ಅದಕ್ಕೆ ಏನು ಟೀಚರ್ಸ್ಗಳು ನಾವು ಹೋಗ್ತಾ ಇರೋಂಥ ಸ್ಯಾಲ್ರಿಗಳನ್ನು ಕಡಿಮೆ ಮಾಡಿಕೊಂಡು, ಅವ್ರ ಸಂಬಳ ಕಡಿಮೆ ಮಾಡೋದಲ್ಲ, ಮುಂದಿನ ಅಪಾಯಿಂಟ್ಮೆಂಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಸ್ನ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡು ಏನು ಎಲ್ಲ ಶಾಲೆಗಳನ್ನು ಮುಚ್ಚಂತದ್ರಲ್ಲಿ ನಮಗೆ ಟೀಚರ್ಸ್ಗಳದ್ದು ಎಲ್ಲಿ ಸೇವ್ ಆಗುತ್ತೆ ಆ ದುಡ್ಡನ್ನ ಟ್ರಾನ್ಸ್ಪೋರ್ಟೇಷನ್ ಬಳಸ್ಕೊಂಡು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಪರ್ ಹೋಬ್ಳಿ ಮಾಡಬೇಕು ಅನ್ನೋದು ಕನಸಿದೆ.